ಕನ್ನಡಿಗರ ನಂಬರ್ 1 ಚಾಯ್ಸ್ ಕನ್ನಡ ಮ್ಯಾಟ್ರಿಮೋನಿ. ಸರ್, ಈಗ ತನಿಖೆ ನಡೀತಾ ಇದೆ, ವಿಶೇಷ ತನಿಖಾ ತಂಡ ಅಲ್ಲಿ ಗುಂಡಿಗಳು ನಡೆದಿದೆ. ಇದರ ಮಧ್ಯದಲ್ಲಿ ಮುಸುಗುದಾರಿ ವ್ಯಕ್ತಿ ಒಂದು ರಾಷ್ಟ್ರೀಯ ಮಾಧ್ಯಮದ ಜೊತೆ ಇಂಟರ್ವ್ಯೂ ಕೊಟ್ಟಿದ್ದಾನೆ. ಇದನ್ನ ತನಿಖೆಯ ಮಧ್ಯದಲ್ಲಿ ಈ ರೀತಿ ಮಾತನಾಡುವಂಥದ್ದು ದಿಕ್ಕು ತಪ್ಪಿಸಂತ ಆಗಲ್ವಾ? ನಿಮ್ ಪಾಯಿಂಟ್ ಆಫ್ ವ್ಯೂ ಏನಿದೆ ಸರ್? ನೋಡಿ, ಅವರು ಕೂಡ ಯಾರು ಮುಸುಗುದಾರಿ ವ್ಯಕ್ತಿ ಇದ್ದಾರೆ, ಸೊ ಅವ್ರು ಏನಕ್ಕೋಸ್ಕರ ಈ ರೀತಿಯ ಆರೋಪವನ್ನು ಮಾಡಿದ್ದಾರೆ ಅಂತಕ್ಕಂಥದ್ದು ನಮಗೆ ಗೊತ್ತಿಲ್ಲ. ಇದು ರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಸಾಕಷ್ಟು ಚರ್ಚೆ ಆಗಿರ್ತಕ್ಕಂಥದ್ದು. ಇದು ಕೇವಲ ಕರ್ನಾಟಕದ ಮಾತ್ರಕ್ಕೆ ಸೀಮಿತವಾಗಿಲ್ಲ. ಇವತ್ತು ಯಾವಾಗ ಕೋರ್ಟು ನಿರ್ದೇಶನ ನೀಡ್ತೋ, SIT ರಚನೆ ಆಯಿತೋ, ಜೊತೆಗೆ ಆಗಿಂದಾಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ವ್ಯಾಪಕವಾದಂಥ ಟೀಕೆಗಳು, ಇದ್ರ ಬಗ್ಗೆ ಸರ್ಕಾರ ಕ್ರಮ ತಗೋತಾ ಇಲ್ಲ, ಏನೋ ಆಗಬಾರ್ದಾಗೋಗಿದೆ, ಸುಮಾರು 100 ಅಸ್ಥಿಪಂಜರಗಳು ಇಲ್ಲಿ ಹೆಣವನ್ನ. ಕನ್ನಡ ಮ್ಯಾಟ್ರಿಮೋನಿಯಲ್ಲಿ ಹೇರಾಳವಾದ ಚಾಯ್ಸ್ ಇದೆ. ಲಕ್ಷಾಂತರ ಜನರಿಗೆ ನಮ್ಮ ಕನ್ನಡ ಮ್ಯಾಟ್ರಿಮೋನಿ ಮೂಲಕ ಮದುವೆ ಆಗಿದೆ. ಇದಕ್ಕಿಂತ ಬೇರೇನ್ ಬೇಕು? ಕನ್ನಡಿಗರ ನಂಬರ್ 1 ಚಾಯ್ಸ್ ಕನ್ನಡ ಮ್ಯಾಟ್ರಿಮೋನಿ. ಕೂತಿದ್ದಾರೆ ಅಂತಕ್ಕಂಥ ಆರೋಪಗಳಿತ್ತು. ಸೊ ಆ ಆರೋಪಗಳಿಂದ ಮುಕ್ತರಾಗಬೇಕಾಗಿರ್ತಕ್ಕಂಥದ್ದು ಇವತ್ತು ಶ್ರೀ ಕ್ಷೇತ್ರದ ಕೆಲಸ. ಶ್ರೀ ಕ್ಷೇತ್ರದ ಧರ್ಮಾಧಿಕಾರಿಗಳು ಕೂಡ ಈ ಒಂದು ತನಿಖೆಯನ್ನು ಸ್ವಾಗತ ಮಾಡಿದ್ದಾರೆ. ಕಾರಣ ಏನು ಅಂತ ಅಂದ್ರೆ, ಅವರು ಶ್ರೀ ಕ್ಷೇತ್ರದ ಮೇಲಿರ್ತಕ್ಕಂಥ ನಂಬಿಕೆ ಉಳಿಬೇಕು ಅಂತಕ್ಕಂಥ ಒಂದು ಉದ್ದೇಶ, ಜೊತೆಗೆ ಮಾನಸಿಕವಾಗಿ ಅವ್ರಿಗೆ ಆಗ್ತಾ ಇರ್ತಕ್ಕಂಥ ಹಿಂಸೆನೂ ಕೂಡ ನಾವು ಅರ್ಥ ಮಾಡ್ಕೊಂಡಿದ್ದೇವೆ. ಸೊ ಏನು ಕಳೆದ 2-3 ವರ್ಷಗಳಿಂದ ಮುಸುಗುದಾರಿ ವ್ಯಕ್ತಿ ಸೋಷಿಯಲ್ ಮೀಡಿಯಾದಲ್ಲಿ ಬೇರೆ ಬೇರೆ ಕಡೆ ಸಾಕಷ್ಟು ಸದ್ದನ್ನು ಮಾಡ್ತಾ ಇರ್ತಕ್ಕಂಥದ್ರಿಂದ ಅವ್ರಿಗೂ ಕೂಡ ಮಾನಸಿಕವಾದಂಥ ಹಿಂಸೆ ಇರ್ತದೆ. ಇವತ್ತು ಏನು ತನಿಖೆ ಮುಕ್ತಾಯ ಹಂತಕ್ಕೆ ಬರುವಂಥ ಸಂದರ್ಭದಲ್ಲಿ ಸರ್ಕಾರ ಏನು ತೀರ್ಮಾನ ತಗೊಳ್ತೋ, SIT ಏನು ವರದಿಯನ್ನು ಕೊಡುತ್ತೋ ಗೊತ್ತಿಲ್ಲ. ಆದರೆ ಕೊಟ್ಟಂಥ ಸಂದರ್ಭದಲ್ಲಿ ಅವರಿಗೆ ಬಹುಶಃ ಶ್ರೀ ಕ್ಷೇತ್ರಕ್ಕೆ, ಧರ್ಮಸ್ಥಳದ ಶ್ರೀ ಮಂಜುನಾಥನ ಕೃಪೆ ಶ್ರೀ ಕ್ಷೇತ್ರದ ಮೇಲೆ ಖಂಡಿತ ಇದೆ ಅಂತೇಳಿ ನಾನು ಭಾವಿಸಿದ್ದೇನೆ. ನೋಡ್ರಿ, ಅವ್ರಿಗೆ ಬೇರೆ ಇನ್ನೇನು ಕೆಲಸ ಇಲ್ಲ. ಅವ್ರಿಗೇನಾರ ಕೆಲಸ ಮಾಡೋಕ್ಕಿದ್ರೆ ಮಾಡ್ತಾರೆ. ಅವ್ರಿಗೇನಾರ ಒಂದು ಉಟ್ಕೊಂಡು ಏನಾರ ಮಾಡಿಕೊಂಡು ಹೋಗ್ಬೇಕು. ಹಿಂದೂ ನಡೆ ಅಂತ ಅಂದ್ರೆ ಕಾಂಗ್ರೆಸ್ ಕೂಡ ಹಿಂದೂ ಧರ್ಮವನ್ನು ಉಳಿಸ್ಕೊಂಡು ಬಂದಿದೆ. ಇವರ ಸ್ವಂತ ಆಸ್ತಿ ಅಲ್ಲ, BJP ಸ್ವಂತ ಆಸ್ತಿ ಅಲ್ಲ ಹಿಂದೂ ಧರ್ಮ ಧಾರ್ಮಿಕವಾಗಿ ಪುರಾತನ ಕಾಲದಿಂದನೂ ಇವ್ರ RSS ಕಟ್ಟಕ್ಕಿಂತ ಮುಂಚೆಯಿಂದ ಹಿಂದೂ ಧರ್ಮ ಇದೆ. ಹಿಂದೂ ಧರ್ಮಕ್ಕೆ ಯಾರು ಕೂಡ ಅಪಚಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇವರೇನೋ ಬಟ್ಟೆ ಹಾಕೊಂಡು ಕೇಸರಿ ಬಣ್ಣ ಹಾಕೊಂಡು ಅನವಶ್ಯಕವಾಗಿ ರಾಜಕೀಯವನ್ನ ಮಾಡ್ತಕ್ಕಂಥ ಒಂದು ಪ್ರಯತ್ನಗಳನ್ನೇ ನಡೀತಾ ಇದೆ. ಇದು ವ್ಯವಸ್ಥೆಯನ್ನ ಕುಲುಷಿತ ಮಾಡ್ತಕ್ಕಂಥದ್ದು, ಎಲ್ಲೋ ಒಂದು ಕಡೆ ಪ್ರಕ್ಷುಬ್ಧ ವಾತಾವರಣವನ್ನ ಇರ್ತಕ್ಕಂಥ ಒಂದು ಪ್ರಯತ್ನಗಳು ನಡೀತಾ ಇದೆ. ಸೊ ಅದು ರಾಜಕೀಯ ನಾಯಕರುಗಳಿಗೆ ಅದು ಒಳ್ಳೇದಲ್ಲ. ಮುಸುಗುದಾರಿ ವ್ಯಕ್ತಿ ಇಂಟರ್ವ್ಯೂ ಕೊಟ್ಟಿರೋದ್ರಿಂದ ಒಂದಿಷ್ಟು ಹೆಸರುಗಳನ್ನ ಹೇಳಿದ್ದಾನೆ. ತನಿಖೆಯ ದಿಕ್ಕು ತಪ್ಪಿಸುವಂತ ಅಥವಾ ಡೈವರ್ಟ್ ಮಾಡುವಂತ ಕೆಲಸ. ನೋಡ್ರಿ, ಹೆಸರುಗಳು ಯಾರು ಬೇಕಾದ್ರೂ ಹೇಳ್ಬೋದು. ತನಿಖಾಧಿಕಾರಿಗಳು ತನಿಖೆಯ ತೀರ್ಮಾನವನ್ನ, ತನಿಖೆಯ ಹಂತಕ್ಕೆ ಏನು ತೀರ್ಮಾನ, ಮೊದಲನೇ ಹೇಳಿಕೆಗಳು ಏನಿದೆ ಆ ಹೇಳಿಕೆಗಳನ್ನ ಆಧರಿಸಿ ತೀರ್ಮಾನವನ್ನ ಮಾಡ್ತಾರೆ. ಸೊ ನ್ಯಾಯಾಲಯ ಕೂಡ ಇದನ್ನ ಬಹಳ ಗಮನಿಸ್ತಾ ಇದೆ. ಸೊ ನ್ಯಾಯಾಲಯಕ್ಕೂ ಕೂಡ ಇದರ ವರದಿಯನ್ನ ಸರ್ಕಾರ ಕೊಡಬೇಕಾಗುತ್ತೆ. ಸೊ ದಿಕ್ಕು ತಪ್ಪಿಸುವಂತ ಪ್ರಯತ್ನಗಳು, ಈಗ ಅವರು ಎಸ್ಕೇಪ್ ಆಗಬೇಕು ಅಂತ ಅಂದಾಗ ಬೇರೆ ಬೇರೆ ರೀತಿ ದಿಕ್ಕು ತಪ್ಪಿಸುವಂಥದ್ದು ಸಹಜವಾದಂಥ ಒಂದು ಕ್ರಿಯೆ. ಆದರೆ ಇವತ್ತು ಸರ್ಕಾರ ಸ್ಪಷ್ಟವಾಗಿದೆ, ಧರ್ಮಸ್ಥಳಕ್ಕೆ, ಶ್ರೀ ಕ್ಷೇತ್ರಕ್ಕೆ ಯಾವುದೇ ಅಪಚಾರ ಆಗದೆ ಇರೋ ರೀತಿ ನೋಡ್ಕೊಳ್ತದೆ. ಹೌಸ್ ನಡೀತಾ ಇದೆಯಲ್ಲ, ಹೌಸಲ್ಲಿ ಮಾತಾಡ್ಲಿ. ಸುಮ್ಮನೆ ಯಾಕೆ ರಾಜಕೀಯವಾಗಿ ಬೆಳಗ್ಗೆ ಎದ್ದು ಬೈಕ್ ರ್ಯಾಲಿ ಹೋಯ್ತೀನಿ, 400 ಕಾರ್ ಕರ್ಕೊಂಡು ಹೋಯ್ತೀನಿ, 500 ಕಾರ್ ಕರ್ಕೊಂಡು ಹೋಯ್ತೀನಿ ಅಂತ ಹೇಳ್ಬಿಟ್ಟು ಕಾಲ್ ಕೆರ್ಕೊಂಡು ತೀಟೆ ತೆಗಿತಾರೆ. ಅಲ್ಲಿ ವಾತಾವರಣನ ಸಮಾಧಾನ ಮಾಡ್ತಕ್ಕಂಥದ್ದು ರಾಜಕೀಯ ನಾಯಕರ ಕರ್ತವ್ಯ. ಇವರು ಬೆಂಕಿ ಹಚ್ಚೋದೇ ಇವ್ರ ಕೆಲಸ ಆಯ್ತು ಅಂತ ಅಂದ್ರೆ ಸರ್ಕಾರ ಅದ್ರ ಕಡೆ ಕೂಡ ಗಮನ ಹರಿಸಬೇಕು. ಈ ಕರಾವಳಿ ಪ್ರದೇಶದಲ್ಲಿ ಪ್ರತಿಯೊಂದು ಸಂದರ್ಭದಲ್ಲೂ ಕೂಡ ಮಲೆನಾಡು ಕಲ್ನಾಡು ಪ್ರದೇಶದಲ್ಲಿ ಆಗಿಂದಾಗೆ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡ್ತಾನೆ ಇರ್ತಾರೆ.
ಅವ್ರ ಅಸ್ತಿತ್ವ ಉಳಿಸ್ಕೊಳ್ಳೋದಕ್ಕೆ ಏನು ಬೇಕೋ ಮಾಡ್ತಾರೆ. ಮೋದಿ ಅವ್ರು ಏನೇನು ಮಾಡಿದ್ದಾರೆ ಅದ್ರ ಬಗ್ಗೆ ಸ್ವಲ್ಪ ಹೇಳ್ಬಿಟ್ಟು ಸಾರ್ವಜನಿಕರಿಗೆ ಕರ್ನಾಟಕಕ್ಕೆ ಬೇಕಾದಂಥ ಅನುದಾನಗಳನ್ನು ಕೊಡಲಿಕ್ಕೆ ಅವ್ರ ಹೋರಾಟನ ಯಾತ್ರೆನ ಇಲ್ಲಿಂದ ಡೆಲ್ಲಿವರೆಗೂ ಒಂದು 400-2,000 ಕಾರೋ 5,000 ಕಾರೋ ಕರ್ಕೊಂಡೋಗ್ಲಿ. ಒಳ್ಳೇದಾಗುತ್ತೆ, ಇವ್ರಿಗೆ ಪ್ರಚಾರ ಸಿಗುತ್ತೆ. ಪ್ರಧಾನಮಂತ್ರಿಗಳನ್ನ ಭೇಟಿ ಮಾಡೋದಕ್ಕೆ ಕ್ಷೇತ್ರದಲ್ಲಿಂದ 400 ಗಾಡಿ ಹೋಗಿದೆ. ಕನ್ನಡಿಗರ ನಂಬರ್ 1 ಚಾಯ್ಸ್ ಕನ್ನಡ ಮ್ಯಾಟ್ರಿಮೋನಿ.